ಪ್ರಧಾನಿ ಮೋದಿಯನ್ನ ಕಾಪಿ ಮಾಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಆದಂಪುರಕ್ಕೆ ಮೋದಿ ಭೇಟಿಯನ್ನ ಕೊಟ್ಟಿದ್ದು 13ನೇ ತಾರೀಕು. ಇದಕ್ಕೆ ಪಾಕಿಸ್ತಾನವೂ ಕೂಡ ತಿರುಗೇಟನ್ನ ಕೊಡುವಂತಹ ಒಂದು ಬೆಳವಣಿಗೆ ನಡೆದಿದೆ. ಪಸ್ರೂರ್ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ದ ಪಾಕ್ ಪ್ರಧಾನಿ. ಯಾವ ರೀತಿಯಾಗಿ ಆದಂಪುರ ಏರ್ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೋಗಿ ಸೈನಿಕರ ಜೊತೆಗೆ ಮಾತನಾಡಿದ್ರು, ಸಂವಾದ ನಡೆಸಿದ್ರು. ಇದಕ್ಕೆ ತಿರುಗೇಟು. ಯುದ್ಧದ ಟ್ಯಾಂಕ್ ಮೇಲೆ ನಿಂತು ಪೋಸ್ ಕೊಟ್ಟಿದ್ದ ಪಾಕಿಸ್ತಾನದ ಪ್ರಧಾನಿ. ನಾವು ಕೂಡ ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿತು. ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಿ ಜೈಕಾರ ಹಾಕಲಾಗಿದೆ. ಅಲ್ಲೂ ಕೂಡ ಅಂದ್ರೆ ಥೇಟ್ ಪ್ರಧಾನಿ ಮೋದಿ ಭೇಟಿಯನ್ನೇ ಕಾಪಿ ಮಾಡಿರುವುದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಇದರಿಂದ ಮತ್ತೆ ಉದ್ದಟತನವನ್ನ ಪಾಕಿಸ್ತಾನ ತೋರ್ಪಡಿಸಿದೆ. ಪ್ರಧಾನಿ ಶಹಬಾಜ್ ನಗೆಪಾಟಲಿಗೀಡಾಗಿದೆ ಈಗ. ಯಾಕಂದ್ರೆ ದಿಟ್ಟು ಎರಡು ದೃಶ್ಯಗಳನ್ನು ನೀವು ಗಮನಿಸಬಹುದು ಸ್ಕ್ರೀನ್ ಮೇಲೆ. ಒಂದು, ಮೊನ್ನೆ 13ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಆದಂಪುರ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟರು. ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿದ್ರು, 3 ಸೈನ್ಯದ ಬಗ್ಗೆ ಕೊಂಡಾಡಿದ್ರು. ಅದೆಲ್ಲವೂ ಕೂಡ ನೋಡಿದ್ರಿ. ಥೇಟ್ ಈ ಒಂದು ಭೇಟಿಯನ್ನೇ ಕಾಪಿ ಮಾಡಿರುವಂತಹ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಲ್ಲಿನ ಪಸ್ರೂರ್ ಏರ್ಬೇಸ್ಗೆ ಭೇಟಿಯನ್ನು ಕೊಟ್ಟಿರೋದು. ಎಲ್ಲ ಹಳೆಯ ಯುದ್ಧ ಟ್ಯಾಂಕರ್ಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಪಾಕಿಸ್ತಾನದ್ದು. ಆ ಯುದ್ಧದ ಟ್ಯಾಂಕ್ ಮೇಲೆ ನಿಂತು ನಾವು ಕೂಡ ದೊಡ್ಡದಾಗೇನೋ ಸಾಧಿಸಿಬಿಟ್ಟಿದ್ದೀವಿ, ಜೊತೆಗೆ ಮುಂದಿನ ಯುದ್ಧ ಏನಾದರೂ ಆದರೆ ನಾವು ಕೂಡ ರೆಡಿ ಆಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಕೊಡೋದಕ್ಕೆ ಇಡೀ ಜಗತ್ತಿನ ಮುಂದೆ ಈ ರೀತಿಯಾಗಿ ಮಾತನಾಡಿರೋದು. ಅಲ್ಲಿ ಹೋಗಿ ಎರಡು ದೃಶ್ಯಗಳನ್ನ ಗಮನಿಸಬಹುದು ನೀವು. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಯೋಧರಿಗೆ ಆತ್ಮಸ್ಥೈರ್ಯವನ್ನ ತುಂಬೋದಕ್ಕೆ ಆದಂಪುರ ಏರ್ಬೇಸ್ಗೆ ಹೋಗಿದ್ರು. ಇದರ ಜೊತೆಗೆ ಒಂದು ಮೆಸೇಜ್ ಕೊಡಬೇಕಾಗಿತ್ತು ಈ ಪಾಕಿಸ್ತಾನಕ್ಕೆ ಸೇರಿದಂಗೆ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿ ನಿಂತಹ ಒಂದಿಷ್ಟು ರಾಷ್ಟ್ರಗಳಿಗೆ. ಆದಂಪುರ ಏರ್ಬೇಸ್ ಅನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತೇನು ಅಪಪ್ರಚಾರವನ್ನ ಮಾಡ್ತಾ ಇದ್ವು. ಆದಂಪುರ ಏರ್ಬೇಸ್ ಅಲ್ಲಿನ ಒಂದು ಇಡೀ ಮಣ್ಣನ್ನು ಕೂಡ ಅಲುಗಾಡಿಸೋದಕ್ಕೆ ಆಗಿಲ್ಲ ಅನ್ನುವಂತಹ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಈ ಭೇಟಿಯಲ್ಲಿ ಕೊಟ್ಟಿದ್ರು. ಅದನ್ನೇ ಈಗ ಪಾಕಿಸ್ತಾನವು ಕೂಡ ಕಾಪಿ ಮಾಡಿರುವುದನ್ನು ನೋಡ್ತಾ ಇತ್ತು. ಪ್ರಧಾನಿ ಮೋದಿಯನ್ನ ಕಾಪಿ ಮಾಡಿರುವುದು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್. ನೋಡಿ, ಯೋಧರ ಜೊತೆಗೆ ನಿಂತ್ಕೊಂಡು ಆ ಫೋಟೋಗಳಿಗೆ ಪೋಸ್ ಕೊಟ್ಟಿರುವುದು. ಅಲ್ಲಿ ಪಸ್ರೂರ್ ಏರ್ಬೇಸ್, ಇದು ಪಾಕಿಸ್ತಾನದ ಪಸ್ರೂರ್ ಏರ್ಬೇಸ್. ಅಲ್ಲಿ ಯುದ್ಧದ ಟ್ಯಾಂಕರ್ನ ಮೇಲೆ ನಿಂತು ಫೋಟೋಗೆ ಪೋಸ್ ಕೊಟ್ಟು ಜಗತ್ತಿಗೆ ಸಾರಿರೋದು, ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ, ನಮ್ಮಲ್ಲೂ ಕೂಡ ಏನೂ ಆಗಿಲ್ಲ, ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲೇ ಇದೆ, ನಮ್ಮಲ್ಲೂ ಕೂಡ ಆತ್ಮಸ್ಥೈರ್ಯ ಇದೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡಿರೋದಿದು. ಇನ್ನು ವಿಶ್ವಕ್ಕೇನೆ ಈಗ ಪಾಕಿಸ್ತಾನದ ಕಪಟ ನಾಟಕವನ್ನ ಭಾರತ ತೆರೆದಿಡುವ ಕೆಲಸ ಮಾಡಿದೆ. ಪಾಕಿಸ್ತಾನದ ಒಳಸಂಚು ಬಟಾಬಯಲು ಮಾಡಿದೆ ಭಾರತ. ಯಾವ ರೀತಿ ಏರ್ ಸ್ಟ್ರೈಕ್ ಬಗ್ಗೆ 70 ದೇಶಗಳಿಗೆ ಭಾರತದಿಂದ ಈ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡಲಾಗಿದೆ. ಇಡೀ ಪ್ರಪಂಚದ ಮುಂದೆ ಪಾಕಿಸ್ತಾನ ಎಂತಹ ಹೀನ ಕೃತ್ಯವನ್ನ ಮಾಡಿತ್ತು ಅನ್ನೋದನ್ನ ಸಾಕ್ಷಿಯ ಸಮೇತವಾಗಿ ತೆರೆದಿಟ್ಟಿದೆ. ಆ ಕಪಟ ನಾಟಕವನ್ನು ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಮುಖ ರಾಷ್ಟ್ರಗಳಿಗೆ ಮಾಹಿತಿಯನ್ನು ಕೊಟ್ಟಿದೆ ಭಾರತ. ಉಗ್ರರ ರಕ್ಷಣೆ ಮಾಡ್ತಾ ಇದ್ದ ಪಾಕಿಸ್ತಾನದ ಬಗ್ಗೆ ಮಾಹಿತಿಯನ್ನ ಜೊತೆಗೆ ಸಾಕ್ಷಿಗಳ ಸಮೇತ ಕೊಟ್ಟಿದೆ. ಪಾಕ್ ಸೇನಾ ನೆಲೆಗಳ ಮೇಲಿನ ದಾಳಿ ಬಗ್ಗೆ ವಿವರಣೆಯನ್ನೂ ಕೊಡಲಾಗಿದೆ. ಯಾವ ಕಾರಣಕ್ಕಾಗಿ ನಾವು ಏರ್ ಸ್ಟ್ರೈಕ್ ಅನ್ನ ಮಾಡಿದ್ವಿ, ಪಾಕಿಸ್ತಾನದ ಒಳಗೆ ಹೋಗಿ ಹೊಡೆದು ಹಾಕಿದ್ವಿ, ಯಾವ ಯಾವ ಏರ್ಬೇಸ್ಗಳನ್ನ ಟಾರ್ಗೆಟ್ ಮಾಡಿದ್ವಿ, ಈ ರೀತಿಯಾದಂತಹ ವಿವರಗಳು ಪಾಕಿಸ್ತಾನದ ಕೃತ್ಯವನ್ನ ಸಾರಿ ಹೇಳಿದೆ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ. ಪಹಲ್ಗಾಮ್ ದಾಳಿಯ ಪ್ರತೀಕಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಉಗ್ರರನ್ನ ಪಾಕಿಸ್ತಾನ ಉತ್ಪಾದನೆ ಮಾಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ. ಅದಕ್ಕಾಗಿನೇ ನಮ್ಮ ಈ ಒಂದು ಹೋರಾಟ. ಪಾಕಿಸ್ತಾನ ಅಥವಾ ಅಲ್ಲಿನ ನಾಗರಿಕರು ಸೈನ್ಯದ ವಿರುದ್ಧ ಅಲ್ಲವೇ ಅಲ್ಲ, ನಮ್ಮ ಟಾರ್ಗೆಟ್ ಆಗಿರುವಂಥದ್ದು ಉಗ್ರರು, ಜೊತೆಗೆ ಉಗ್ರರನ್ನ ಪೋಷಣೆ ಮಾಡ್ತಾ ಇರುವಂತವರ ವಿರುದ್ಧ ಅನ್ನುವಂತಹ ಮೆಸೇಜ್ ಅನ್ನ ವಿಶ್ವದ ಮುಂದೆ ತೆರೆದಿಟ್ಟಿದೆ ಭಾರತ.
ಇನ್ನು ಪಾಕಿಸ್ತಾನದ ಅನೇಕ ಕಳ್ಳಾಟದ ಬಗ್ಗೆ ಭಾರತ ಅಲರ್ಟ್ ಆಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಮಾಹಿತಿಯನ್ನು ಕೊಡಲಾಗಿದೆ. ವಿಶ್ವಸಂಸ್ಥೆಯ ಮೇಲ್ವಿಚಾರಣಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿರುವುದು ಭಾರತ. ಏನೆಲ್ಲ ಆಯಿತು, ಪಹಲ್ಗಾಮ್ ಅಟ್ಯಾಕ್ನಿಂದ ಹಿಡಿದು ಆಪರೇಷನ್ ಸಿಂಧೂರ್ ನಂತರದಲ್ಲಿ ಆದಂತಹ ಸೀಸ್ ಫೈರ್ ವರೆಗೂ ಕೂಡ ಆಗಿರುವಂತಹ ಎಲ್ಲ ಮಾಹಿತಿಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಭಾರತ ಕೊಟ್ಟಿದೆ. ಮೇಲ್ವಿಚಾರಣಾ ತಂಡಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಲಷ್ಕರ್ ಜೊತೆ ನಂಟಿರುವಂತಹ ರೆಸಿಸ್ಟೆನ್ಸ್ ಫ್ರಂಟ್ ಈ ಸಂಘಟನೆಯ ಬಗ್ಗೆ ಉಲ್ಲೇಖ ಮಾಡಿದೆ ಭಾರತ. ಪಹಲ್ಗಾಮ್ ಮೇಲೆ ದಾಳಿ ಮಾಡಿದ TRF ಲಷ್ಕರ್ ಸಂಘಟನೆಯ ಸಹ ಸಂಘಟನೆ ಉಗ್ರರ ಬಗ್ಗೆ ಸಾಕ್ಷಿಗಳನ್ನು ಕೊಟ್ಟಿದೆ ಭಾರತ. TRF ಕೈವಾಡದ ಬಗ್ಗೆ ವಿಶ್ವಸಂಸ್ಥೆಗೆ ಭದ್ರತಾ ಮಂಡಳಿಯ ಮೇಲ್ವಿಚಾರಣಾ ತಂಡಕ್ಕೆ ಭಾರತ ಮಾಹಿತಿಯನ್ನು ಕೊಟ್ಟಿರೋದು. ಏನೇನೆಲ್ಲ ಮಾಡಿತ್ತು ಕಪಟ ನಾಟಕಗಳನ್ನ ಪಾಕಿಸ್ತಾನ, ಉಗ್ರರನ್ನ ಯಾವ ರೀತಿಯಾಗಿ ಪೋಷಣೆ ಮಾಡ್ತಾ ಇದೆ, ಪಹಲ್ಗಾಮ್ ಅಟ್ಯಾಕ್ ಯಾವ ರೀತಿಯಾಗಿತ್ತು, ಅದಕ್ಕೆ ಪ್ರತಿಕಾರ ಭಾರತದಿಂದ ಯಾವ ರೀತಿಯಾಗಿ ನಡೀತು, ಯುದ್ಧ ಹೇಗೆ ನಿರ್ಮಾಣ ಆಯಿತು, ಆ ಒಂದು ಸನ್ನಿವೇಶ, ಈ ತೆರನಾದಂಥ ಮಾಹಿತಿಗಳನ್ನು ಕೊಡಲಾಗಿದೆ. ಇದೆಲ್ಲದರ ಜೊತೆಗೇನೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಬೇಟೆ ಯಥಾ ಪ್ರಕಾರವಾಗಿ ಮುಂದುವರೆದಿದೆ. ಪುಲ್ವಾಮಾದಲ್ಲಿ ಸೇನೆಯಿಂದ 3 ಉಗ್ರರ ಹತ್ಯೆ. ಮೊನ್ನೆ ತಾನೇ 3 ಜನರ ಹಣೆಯನ್ನ ಸೀಳಿತ್ತು ಭಾರತೀಯ ಸೇನೆ. ಮತ್ತೆ 3 ಜನ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. ಈ ಉಗ್ರರಿಗೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ನಂಟಿರುವ ಶಂಕೆ ಕೂಡ ಇದೆ, ಅನುಮಾನಗಳಿದೆ. ಉಗ್ರರ ಕ್ಯಾಂಪ್ ಸುತ್ತುವರೆದಿದೆ ಭಾರತೀಯ ಸೇನೆ. ನೋಡಿ, ಮೊನ್ನೆ ತಾನೇ ಶೋಪಿಯಾನ್ನಲ್ಲಿ ಕೆಲಾರ್ ಅನ್ನುವಂತಹ ಆ ಒಂದು ಕಾಡು ಪ್ರದೇಶದಲ್ಲಿ 3 ಉಗ್ರರ ಎನ್ಕೌಂಟರ್ ಆಗಿತ್ತು. ತಲೆಯನ್ನ ಸೀಳಿತ್ತು ಭಾರತೀಯ ಸೇನೆ. ಅದರ ನಂತರದಲ್ಲಿ ಯಥಾ ಪ್ರಕಾರವಾಗಿ ಉಗ್ರರ ಬೇಟೆ ಮುಂದುವರೆದಿರೋದು. ಪುಲ್ವಾಮಾದಲ್ಲಿ 3 ಜನ ಉಗ್ರರನ್ನ ಹೊಡೆದು ಹಾಕಿದೆ. ಇವತ್ತು ಕೂಡ ಸೇನೆಯಿಂದ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇದೆ. ಒಂದು ದೊಡ್ಡ ಲಿಸ್ಟೇ ಇದೆ ಭಾರತೀಯ ಸೇನೆ ಕಡೆ. ಯಾರೆಲ್ಲ ಹಿಟ್ ಲಿಸ್ಟ್ನಲ್ಲಿದ್ದಾರೆ, ಉಗ್ರರಿಗೆ ಸಹಾಯ ಮಾಡುತ್ತಾ ಇರುವಂಥವರು, ಜೊತೆಗೆ ಉಗ್ರರ ಜೊತೆಗಿರುವಂಥವರು, ಉಗ್ರವಾದಿಗಳನ್ನ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಹುಡುಕಿ ಹೊಡೆದಾಕ್ತಾ ಇದೆ ಭಾರತೀಯ ಸೇನೆ. ಅದರ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೀವಿ. ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಉಗ್ರರ ಹೆಣಗಳು ಬೀಳ್ತಾ ಇದೆ ಗಡಿಯ ಆ ಪ್ರದೇಶದಲ್ಲಿ. ಮೊನ್ನೆ ತಾನೇ 3 ಜನ, ಈಗ ಮತ್ತೆ 3 ಜನ.